ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇದು ಪರಿಸರ ಅಧ್ಯಯನದ 2ನೇ ಕ್ಲಾಸ್ ಆಗಿರುತ್ತೆ. ಮೊದಲನೇ ಕ್ಲಾಸಲ್ಲಿ ನಾನು ಪರಿಸರ ಅಧ್ಯಯನಕ್ಕೆ ಏನೇನು ಓದಬೇಕು ಅಂದರೆ ಸಿಲೆಬಸ್ ಎಲ್ಲ ಹೇಳಿದ್ದೀನಿ. ನೋಡಿಲ್ಲ ಅಂದರೆ ಈ ಹಿಂದಿ ಇರೋ ವಿಡಿಯೋನ ನೋಡಿ ಸಿಲೆಬಸ್ಸನ್ನೆಲ್ಲ ಬರ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾವು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಕ್ಲಾಸು, ಆ್ಯಕ್ಚುಯಲ್ ಕ್ಲಾಸ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಈ ಒಂದು ಕ್ಲಾಸಲ್ಲಿ ನಾವು ಪರಿಸರ ಅಧ್ಯಯನ ಪರಿಚಯ ಮಾಡ್ಕೊಳ್ಳೋಣ. ಪರಿಸರ ಅಧ್ಯಯನ ಅಂದರೆ ಏನು ಅದರ ಬಗ್ಗೆ ಎಲ್ಲ ಈ ಒಂದು ಕ್ಲಾಸಲ್ಲಿ ಪರಿಚಯ ಮಾಡ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿತೌಟ್ ಟೈಮ್ ವೇಸ್ಟ್ ಮಾಡ್ದಂಗೆ. ಮೊದಲನಾಗಿ ಪರಿಸರ ಅಧ್ಯಯನ, ಇದೊಂದು ಪರಿಸರ ಅಧ್ಯಯನ ಇಂಗ್ಲೀಷಲ್ಲಿ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ಅದು ನಿಮಗೆಲ್ಲರಿಗೂ ಗೊತ್ತು, ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ಈ ಒಂದು ಟರ್ಮು ಫ್ರೆಂಚ್ ಭಾಷೆಯಿಂದ ಬಂದಿರೋದು. ಫ್ರೆಂಚ್ ಭಾಷೆಯ ಎನ್ವಿರೋನಾ ಪದದಿಂದ ಇದು ಪರಿಸರ ಅಥವಾ ಎನ್ವಿರಾನ್ಮೆಂಟ್ ಅಂತ ಬಂದಿದೆ. ಎನ್ವಿರೋನಾ ಅಂದರೆ ವಾತಾವರಣ ಅಂತ ಮೀನಿಂಗ್ ಕೊಡುತ್ತೆ ಸ್ನೇಹಿತರೆ. ವಾತಾವರಣ ಅಥವಾ ವಾತಾವರಣ ಎಂದರ್ಥ. ನೋಟ್ಸನ್ನು ನೀವು ಆದಷ್ಟು ಶಾರ್ಟಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ನೀವು ಸೆಕೆಂಡ್ ಟೈಮ್ ಅಥವಾ ಮೂರನೇ ಟೈಮ್ ರಿವಿಷನ್ ಮಾಡುವಾಗ ನೀವು ಫ್ರೆಂಚ್ ಭಾಷೆಯಿಂದ ಬಂದಿದೆ, ಇದನ್ನು ಎನ್ವಿರೋನ್ ಅಂತ ಕರೀತಾರೆ, ಇದರ ಮೀನಿಂಗು ವಾತಾವರಣ ಎಂದರ್ಥ, ಈ ಥರ ಎಲ್ಲ ಬರ್ಕೊಳ್ಳೋಕ್ಕಿಂತ ಶಾರ್ಟಾಗಿ ನೋಟ್ಸ್ ಮಾಡ್ಕೊಂಡ್ರೆ ನಿಮಗೆ ರಿವಿಷನಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಪರಿಸರ ಅಧ್ಯಯನ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಪರಿಸರ ಅಧ್ಯಯನ ಅಂದರೆ ಬುಕ್ಕಲ್ಲಿರೋ ಪ್ರಕಾರ, ನೀವು ಬುಕ್ಕಿಗೋಸ್ಕರ ಪ್ರೊಫೆಸರ್ ಕೆ ಭೈರಪ್ಪ ಅವರ ಬುಕ್ಕನ್ನು ರೆಫರ್ ಮಾಡ್ಬೋದು. ಚೆನ್ನಾಗಿದೆ, ಇನ್ಡೆಪ್ತ್ ಆಗಿದೆ. KPSC UPSC ಓದೋರಿಗೆಲ್ಲ, PSI FD ST ಆ ಥರದಾಗೆಲ್ಲ ನನ್ನ ಕ್ಲಾಸು ಸಾಕಾಗುತ್ತೆ. ಬನ್ನಿ ಪರಿಸರ ಅಧ್ಯಯನ ಅಂದರೆ ಅಂತ ನೋಡೋಣ. ನೀವಾಗಲೇ ಶಾಲೆಯಲ್ಲೆಲ್ಲ ತಿಳ್ಕೊಂಡಿರ್ತೀರ ಇದ್ರ ಪರಿಸರ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಅನ್ನುತ್ತೇವೆ ಅಂತ. ಅದಕ್ಕೂ ಮೀರಿ ನಾವು ಒಂದು ಹೈ ಲೆವೆಲಲ್ಲಿ ಹೇಳೋದಾದರೆ ಪರಿಸರ ಅಧ್ಯಯನ ಅಂದರೆ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಹೊಂದಿರುವ ವಾತಾವರಣ. ಎಷ್ಟು ನೆನಪಿದ್ರೆ ಸಾಕು. ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಹೊಂದಿರುವ ಒಂದು ವಾತಾವರಣ ಅಂತ ನೆನಪಿಕೊಂಡ್ರೆ ಸಾಕು. ಹಾಗಾದರೆ ಜೈವಿಕ ಅಂದ್ರೇನು, ಅಜೈವಿಕ ಘಟಕಗಳು ಅಂದ್ರೇನು? ಜೈವಿಕ ಅಂದರೆ ಕೆಳಗೆ ಬರುವ ಜೈವಿಕ ಅಂದರೆ ಜೀವವಿರುವಂತಹ ಘಟಕಗಳಿಗೆ. ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ಬೋದು ನೀವು? ಸಸ್ಯ, ಪ್ರಾಣಿ, ಪಕ್ಷಿಗಳು, ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ಅಂತ ಉದಾಹರಣೆ ಕೊಡ್ಬೋದು. ಅಂದರೆ ಜೀವ ಇರುವಂತಹ ಇಂತಹದಂತಕ್ಕೆ ಅದಕ್ಕೆ ಜೈವಿಕ ಘಟಕ ಅಂತ ಕರಿತೀವಿ. ಇನ್ನು ಅಜೈವಿಕ ಘಟಕ ಅಂದರೆ ಅದರ ಆಪೋಸಿಟ್ಟು, ಜೀವ ಇಲ್ಲದಿರುವಂತಹ ಘಟಕಗಳು. ಆಯಿತಾ? ಇದನ್ನು ಸಜೀವ ಘಟಕ ಅಂತಾರೆ ಅಥವಾ ಇದನ್ನು ನಿರ್ಜೀವ ಘಟಕ ಅಂತಾರೆ. ಇದಕ್ಕೆ ಎಕ್ಸಾಂಪಲ್ ಕೊಡ್ಬೋದು ನೀವು. ಗಾಳಿ,
ಬೆಳಕು, ನೀರು, ವಿಕಿರಣಗಳು, ಭೂಮಿ, ಯಾವುದಕ್ಕೆಲ್ಲ ವಸ್ತುಗಳಿಗೆಲ್ಲ ಜೀವ ಇಲ್ಲ ಅವೆಲ್ಲ ಅಜೈವಿಕ ಘಟಕಗಳು ಸ್ನೇಹಿತರೆ. ಹಾಗಿದ್ರೆ ಪರಿಸರ ಅಧ್ಯಯನದಲ್ಲಿ ನಮಗೆ ಪರಿಸರ ವಿಜ್ಞಾನ ಅಂತ ಒಂದು ಶಾಖೆ ಇದೆ. ಒಂದು ನಿಮಿಷ ಸ್ನೇಹಿತರೆ, ಈ ಎನ್ವಿರಾನ್ಮೆಂಟ್ ಅಂತ ಟರ್ಮ್ ಕೊಟ್ಟವನು ಕಾರ್ಲೈಲ್ ಅಂತ, ಇದು ನೆನಪಿಡ್ಕೊಳ್ಳಿ. ಎನ್ವಿರಾನ್ಮೆಂಟಲ್ ಟರ್ಮ್ ಕೊಟ್ಟವನು ಕಾರ್ಲೈಲ್. ಇದು ಪರಿಸರ ವಿಜ್ಞಾನ ಒಂದು, ಈ ಪರಿಸರ ವಿಜ್ಞಾನ ಅನ್ನೋದು ಪರಿಸರದ ಒಂದು ಅಧ್ಯಯನ. ಇದನ್ನು ಈ ಟರ್ಮನ್ನು ಕೊಟ್ಟವನು ಅರ್ನೆಸ್ಟ್ ಹ್ಯಾಕಲ್ ಅಂತ. ಅರ್ನೆಸ್ಟ್ ಹ್ಯಾಕಲ್ ಈ ಟರ್ಮನ್ನು ಕೊಡ್ತಾನೆ. ಪರಿಸರ ವಿಜ್ಞಾನ ಇಂಗ್ಲೀಷಲ್ಲಿ ಎಕಾಲಜಿ ಅಂತ ಕರೀತಾರೆ. ಎಕಾಲಜಿ ಅಂದರೆ ಪರಿಸರ ವಿಜ್ಞಾನ. ಡೆಫಿನೇಷನ್ ನೋಡೋಣ ಸ್ನೇಹಿತರೆ. ಡೆಫಿನೇಷನ್ನು ಇದೇ ಹೇಳುತ್ತೆ ಅಂದರೆ, ಡೆಫಿನೇಷನ್ನು ಜೀವ ಇರುವಂಥದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ಅಥವಾ ಜೈವಿಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ. ಏನು ಹೇಳಿ? ಜೈವಿಕ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ಪರಿಸರ ವಿಜ್ಞಾನ ಅಥವಾ ಎಕಾಲಜಿ ಅಂತ ಕರಿತೀವಿ. ಆಯಿತಾ? ಈ ಎಕಾಲಜಿ ಅನ್ನೋದು ಗ್ರೀಕ್ ಟರ್ಮು, ಗ್ರೀಕ್ ಪದ. ಎನ್ವಿರಾನ್ಮೆಂಟಲ್ ಅಂತ ಸ್ನೇಹಿತರೆ ಅದು ಫ್ರೆಂಚ್ ವರ್ಡು. ಅಲ್ಲಿ ಹೇಳಿಲ್ಲ ಅಂದರೆ ಅದನ್ನು ಬರ್ಕೊಳ್ಳಿ, ಅದು ಫ್ರೆಂಚ್ ವರ್ಡು. ಹಾಗಿದ್ರೆ ಪರಿಸರಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂವಿಧಾನದಲ್ಲಿ ಪರಿಸರ ಉಳಿವಿಗಾಗಿ ಯಾವ್ದಾರ ವಿಧಿಗಳು, ಕಾನೂನುಗಳು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪರಿಸರ ಅಥವಾ ಅರಣ್ಯ ಅನ್ನೋ ಒಂದು ಇದನ್ನು ಮೊದಲು ರಾಜ್ಯ ಪಟ್ಟಿಯಲ್ಲಿತ್ತು ಸ್ನೇಹಿತರೆ. ರಾಜ್ಯ ಪಟ್ಟಿಯಲ್ಲಿ ನಂತರ ಇದನ್ನು 1972ರಲ್ಲಿ 42ನೇ ತಿದ್ದುಪಡಿ ಮಾಡಿ ಇದನ್ನು ಸಮವರ್ತಿ ಪಟ್ಟಿಗೆ ಸೇರಿಸ್ತಾರೆ ಸ್ನೇಹಿತರೆ. ಸಮವರ್ತಿ ಪಟ್ಟಿಗೆ ಕೇಳ್ತಾರೆ ಸ್ನೇಹಿತರೆ, ಅರಣ್ಯ ಅನ್ನೋ ಒಂದು ವಿಷಯ ಕೇಂದ್ರದ ಸಂವಿಧಾನದಲ್ಲಿ ಯಾವ ಪಟ್ಟಿಯಲ್ಲಿ ಪ್ರಸ್ತುತ ಇದೆ ಅಂತ. ಈ 42ನೇ ತಿದ್ದುಪಡಿಯಲ್ಲಿ ಇದೊಂದೇ ಇಲ್ಲ ಸ್ನೇಹಿತರೆ, ಸುಮಾರು ಶಿಕ್ಷಣ, ಆರೋಗ್ಯ, ಅರಣ್ಯ, ತೂಕ ಮತ್ತು ಅಗಲ, ನ್ಯಾಯಾಂಗ, ಈ ಒಂದು ತಿದ್ದುಪಡಿಯಲ್ಲಿ ಅದನ್ನು ಸಮವರ್ತಿ ಪಟ್ಟಿ ಸೇರಿಸ್ತಾರೆ. ಪರಿಸರ ಸಂಬಂಧಪಟ್ಟಂಗೆ ನಾವು ಅರಣ್ಯವನ್ನು ವಿಷಯವನ್ನು ನಾವು ರಾಜ್ಯ ಪಟ್ಟಿಯಿಂದ 1976ರಲ್ಲಿ ಸ್ನೇಹಿತರೆ 1976ರಲ್ಲಿ 40ನೇ ತಿದ್ದುಪಡಿ ಮುಖಾಂತರ ನಾವು ಅದನ್ನು ಸಮವರ್ತಿ ಪಟ್ಟಿ ಸೇರಿಸ್ತೇವೆ ಸ್ನೇಹಿತರೆ. ಹಾಗಾದರೆ ಪರಿಸರ ಸಂಬಂಧಪಟ್ಟಂಗೆ ನಮ್ಮ ಸಂವಿಧಾನದಲ್ಲಿ ಯಾವ್ಯಾವ ವಿಧಿಗಳ ಬಗ್ಗೆ ಪರಿಸರ ರಕ್ಷಣೆ ಬಗ್ಗೆ ಹೇಳುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನಾವು 21ನೇ ವಿಧಿ ಗೊತ್ತಲ್ಲ ನಿಮ್ಮ ಸ್ನೇಹಿತರೆ. 21ನೇ ವಿಧಿ, ಸಂವಿಧಾನದ 21ನೇ ವಿಧಿ ಇದೇನು ಹೇಳುತ್ತೆ? ಸಂವಿಧಾನದಲ್ಲಿ ಮೊದಲನೇ ವಿಧಿ ಹೇಳುತ್ತೆ ಜೀವಿಸುವ ಹಕ್ಕು ಬಗ್ಗೆ ಹೇಳುತ್ತೆ. ಹಾಗೆ ಕೆಳಗಡೆ ಮತ್ತು ಸಬ್ ಕ್ಲಾಸಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಕಾಪಾಡುವುದು ನಮ್ಮೆಲ್ಲರ ಹಕ್ಕು ಅನ್ನುವಂಥದ್ದನ್ನು 21ನೇ ವಿಧಿ ಸಬ್ ಕ್ಲಾಸಲ್ಲಿ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ನಂತರ ಇದು ಫಂಡಮೆಂಟಲ್ ರೈಟಲ್ಲಿ ಹೇಳ್ತಾರೆ, ಮೂಲಭೂತ ಹಕ್ಕಲ್ಲಿ. ನಂತರ 48
ನಲ್ಲಿ ಇದು DPSP ಸ್ನೇಹಿತರೆ, ಅಂದರೆ ರಾಜ್ಯ ನಿರ್ದೇಶಕರ ತತ್ವಗಳಲ್ಲಿ ಕೂಡ ಇದ್ರ ಬಗ್ಗೆ ಮೆನ್ಷನ್ ಇದೆ. ಅಂದರೆ ಪರಿಸರವನ್ನು ಕಾಪಾಡೋದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಪರಿಸರವನ್ನು ಕಾಪಾಡೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಇದೇ ಪರಿಸರದ ಬಗ್ಗೆ ಫಂಡಮೆಂಟಲ್ ಡ್ಯೂಟೀಸಲ್ಲಿ 51A ಸಬ್ ಕ್ಲಾಸ್ G ಯಲ್ಲಿ ಸ್ನೇಹಿತರೆ, ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಅಂತ ಹೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾವು ಈ ಕ್ಲಾಸನ್ನ ಇಲ್ಲೇ ಮುಗಿಸೋ ಸ್ನೇಹಿತರೆ. ವಿಡಿಯೋ ಲೆಂತಿ ಆದರೆ ಬೋರ್ ಆಗುತ್ತೆ ನಿಮಗೆ ನೋಡಲ್ಲ, ಹಾಗಾಗಿ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ ಸ್ನೇಹಿತರೆ. ಮುಂದಿನ ಕ್ಲಾಸಲ್ಲಿ ನಾನು ಪರಿಸರ ಸಂಬಂಧಪಟ್ಟ ದಿನಾಚರಣೆಗಳು ಅದರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಧನ್ಯವಾದ ಸ್ನೇಹಿತರೆ.